ಎಲ್ಲ ನ್ಯಾಯವಾಗಿ ಮಾಡ್ತಾ ಇದ್ರೆ ಮಾಡ್ದು ಸ್ವಲ್ಪ ಸರಿ ಮಾಡಿ. ನಿಮಗೊಂದು ಕಾಲ ನಮಗೊಂದು ಕಾಲ ಅಂತಲ್ಲ. ನೀವು ಎಲ್ಲೇ ಕೂತು 5 ಸ್ಟಾರ್ ಹೋಟೆಲ್ ಕೊಳತು ಕುಂಬಳಕಾಯಿ ತಿನ್ನೋದು ಅರ್ಥ ಇಲ್ಲ. ಎಲ್ಲೆಲ್ಲಿ ಬಿದ್ದಿರ್ತೈತು ಎಲ್ಲೆಲ್ಲಿ ಇದು ಹಸಿರ್ತೈತೋ ಗೊತ್ತಿಲ್ಲ. ಕಾಲ ಮೇಲೆ ಕಾಲು ಹಾಕ್ಕೊಂಡು ಮೀಟಿಂಗ್ ಮಾಡ್ಕೊಂಡು ತಿನ್ನೋದಲ್ಲ. ಬಡವರು ಹೊಟ್ಟೆ ಮೇಲೆ ಕಾಲು ಕೊಡೋದು ಬೇಡ. ನೀವು ಮಾಡೋದು ಸತ್ಯ, ನಾವು ಅದಕ್ಕೆ ತಪ್ಪಿಲ್ಲ. ಮಾಡೋದು ಅನ್ಯಾಯವಾಗಿ ಮಾಡಬೇಡಿ. ಇಲ್ಲೆಲ್ಲ ಈಗೆಲ್ಲ ಎಬ್ಸಿರಲ್ಲ ಎಲ್ಲ ಹುಚ್ಚಾಕ ಯಾರೋ ಬಡವರು ಮಕ್ಕಳು ಕೊಟ್ಟು ಗೋರ್ಮೆಂಟ್ ಹಾಸ್ಪಿಟ್ಲ್ ಅಂತ ಬರ್ತಾರೆ. ಏನೋ ಕಷ್ಟ ಸುಖನ ನಿಮ್ಗೈತೆ 5 ಸ್ಟಾರ್ ಹೋಟೆಲ್ ಕುಂಬಳಕಾಯಿ ತಿಂದು ಸೆಗಣ ತಿನ್ನು ಕೂಳು ತಿನ್ನೋದಲ್ಲ. ಬಡವರು ಕುಂಬಳಕಾಯಿ ಇಲ್ಲಿ ನ್ಯಾಯವಾಗಿದ್ದು ಮಾರ್ಕೆಟ್ನಾಗ ತೊಗೊಂಡು ತರಕಾರಿ ಅಂಗಡಿಯಾಗ ತೊಗೊಂಬಂದು ಮಾಡಿರ್ತಾರೆ. 10 ರೂಪಾಯಿ 20 ರೂಪಾಯಿ ಬಡವರು ಕುತ್ಕೊಂಡು ತಿಂತಾರೆ. ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಮಕ್ಕಳ ಮರ ದೂರಿಂದ ಆ ಕಡೆ ಈ ಕಡೆ ಬಂದಿರ್ತಾರೆ ಕಷ್ಟ ಕಾಲಕ್ಕಂತೇಳಿ. ಗೋರ್ಮೆಂಟ್ ಹಾಸ್ಪಿಟ್ಲ್ ಅಂತಂದ್ರೆ ನಿಮ್ಮಂಥ ಅಶೋಕ ಹೋಟ್ಲು, ತಾಜ್ ಹೋಟ್ಲು, ಕಾವೇರಿ ಇದನ್ನ ಭವನದ್ದು ಅಂತ ಅದೆಲ್ಲ ಮೀಟಿಂಗ್ ಮಾಡ್ದಂಗೆ ತಿನ್ನಾಕಲ್ಲ. ನಿಮ್ಮ ಕಡೆ ಎಲ್ಲೋ ಬರುತ್ತೆ, ಎಲ್ಲೋ ಮೀಟಿಂಗ್ ಏನೋ ಮಾಡ್ತಾರೆ. ಕಾಲ ಮೇಲೆ ಕಾಲು ಹಾಕ್ಕೊಂಡು ಎಲ್ಲ ಮಾಡ್ತಾರೆ. ಅದೇನೇ ಹೇಳ್ತಾ ಇದ್ದಮ್ಮ. ಅದನ್ನೇ ಕೊಳದ ಕುಂಬಳಕಾಯಿ ಹಾಕಿ ಕೊಳದ ಬದ್ನಿಕಾಯಿ ಹಾಕಿದ್ರು ತಿಂತೇರಿ. ಅದು ನೀವು 5 ಸ್ಟಾರ್ ಹೋಟ್ಲು. ಇಲ್ಲಿ ನಮ್ಗೆ ತಳ್ಳು ಗಾಡಿಯಲ್ಲಿ ತಿಂದಿದ್ದನ್ನ ಟೇಸ್ಟ್ ಬಂದು ತಿನ್ನ. ಅವತ್ತು ಎಷ್ಟು ಬೇಕಲ್ಲ 10 kg ಬೇಕಾದ್ರೆ 5 kg ತೊಗೊಂಬಂದು ಮಾಡ್ತಾರೆ. ಅಲ್ಲಿ ಹಂಗಿಲ್ಲ. ಲಾರಿಗಳ್ಲೆ ತೊಗೊಂಬರ್ತಾರೆ. ವಾರಗಡ್ಲೆ ಕೊಳತದನ್ನ ಅದು ಮಾಡ್ತಿದ್ರು ಒಳಗೆ ಗೊತ್ತಿಲ್ಲ. ನಿಮಗೇನಂತ ಅಶೋಕ ಹೋಟೆಲ್ ತಿನ್ನತ್ತು ಕಾಲ ಮೇಲೆ ಕಾಲ್ಕೊಂಡು ಮೀಟಿಂಗ್ ಮಾಡ್ಕೊಂತಂತಾರೆ. ಇಲ್ಲಿ ಬಡವ್ರ ಮಕ್ಕಳು ಇಲ್ಲಿ ಎಲ್ಲ ಎಬ್ಸಿರಲ್ಲ. ಎಬ್ಸಿದ್ರೆ ತೊಂದ್ರೆ ಇಲ್ಲ. ಇಲ್ಲಿ ಹುಚ್ಚು ಯಾಕೆ ಇದನ್ನ ಮಾಡೋಕೆ ಮಾಡ್ದಂಗೆ ಆಗೈತೆ. ಬಡವ್ರು ಒಂದು ಕಷ್ಟ ಸುಖ ನೋಡ್ಕೊಳ್ರಪ್ಪ. ಮಾಡಿದ್ದೇನು ತೊಂದ್ರೆ ಇಲ್ಲ. ಎಲ್ಲ ನ್ಯಾಯವಾಗಿ ಮಾಡ್ತಾಯಿದ್ದಾರೆ. ಅದೇನು ತಪ್ಪಂತ ನಾನು ಅಂತ ಹೇಳ್ತಾಯಿಲ್ಲ. ಅದ್ರ ಕಷ್ಟ ಅದನ್ನು ಮಾಡಬೇಕು, ಜಾಗನೂ ಕೊಡಬೇಕಮ್ಮ. ಅವ್ರಿಗೂ ಕಷ್ಟ ಸುಖ ಏನೋ ಎಲ್ಲೋ ಸಾಲ ಗಿಲ್ಲ ಮಾಡ್ಕೊಂಡು ತಳ್ಳು ಗಾಡಿ ಮಾಡ್ಕೊಂಡು ಏನೋ ಒಂದು ಮಾಡ್ಕೊತಿರ್ತಾರೆ. ಅದೊಂದು 10 ರೂಪಾಯಿ ಟೀ ಕೊಡೋಲ್ಲಿ 30-40 ರೂಪಾಯಿ ನಮ್ಗೆ ಎಲ್ಲಿತ್ತು ಬರತ್ತಪ್ಪ. 30-40 ರೂಪಾಯಿ ಟೀ ಎಲ್ಲಿ ಕಾಫಿ ಒಂದು ಅಂಗಡಿ ಹೋದ್ರೆ 30 ರೂಪಾಯಿ ಕೊಡ್ತಾರೆ. ಒಂದು ನೀರು ಕುಡಿತಂದ್ರೆ ನೀರಿನ ಬಾಟಲ್ ತೊಗೊಳಲ್ಲಿ ಅಂತಾರೆ. 10 ರೂಪಾಯಿ ಎಲ್ಲಿಂದ ತರ ನಾವು ನಮ್ಮ ಕಷ್ಟ. ಈಗ ಬೆಳಗಿಂದ ನಾವು ಊಟ ಮಾಡಿಲ್ಲ. ಹಂಗಾರೆ ಎಲ್ಲಿಂದ ತರ್ತೀಯಾ? ಬೆಳಗಿಂದ ಊಟ ಮಾಡಿಲ್ಲ. ಎಲ್ಲೋ ಇಂದ್ರ ಗೆಂಡನ ಹುಡ್ಕೊಂತ ಹೋದ್ರೆ 10 ರೂಪಾಯಿ ಅಂದ್ರೆ ಅದು ಕಾಲೇಜ್ ಹೋಗಲಿ. ಇಲ್ಲಿ ಕಾಲು ಅಡಿಗೆ ಬರ್ತಾವಮ್ಮ. ಇಂದ್ರ ಗೆಂಡನ ಕಾಲು ಅಡಿಗೆ ಬರ್ತಾವ. ಅದು ಹೋದ್ರೆ ಇಲ್ಲ ಅದು ಹೋಗಿ ಹತ್ತಂತಾರೆ. ಬೆಳಗಿಂದ ಊಟ ಮಾಡಿಲ್ಲ. ಇಟ್ಟೋರು ಅಷ್ಟೊಳ್ಳೆ ಬುಕ್ಕ ತೋರಿಸ್ಲ್ಯಾ? ತೋರ್ಸ ಟಿವಿ ತೋರಿಸ. ಇಲ್ಲೆಲ್ಲ ನೋಡಿ ಇಲ್ಲಿ ಕುಂದ್ರ ಜಾಗ ಇಲ್ಲ ಪಾಪ. ಹೆಣ್ಮಕ್ಳು ಇರ್ತಾರೆ, ಮಕ್ಕಳು ಇರ್ತಾರೆ. ಹಳ್ಳಿ ಕಡೆಯಿಂದ ಬಂದಿದ್ದು ನಮ್ಮದು ಗುಲ್ಬರ್ಗ. ನಾವು ಆ ಕಡೆಯಿಂದ ಇಲ್ಲಿ ಹಾಸ್ಪಿಟ್ಲ್ ತೋರಿಸ್ಬೇಕಂತ ಬಂದು ಮಧ್ಯಾಹ್ನ ಊಟ 50-60 ರೂಪಾಯಿ ಕೊಟ್ಟು ನಮ್ಗೆ ಎಲ್ಲಿ ತಿನ್ನೋಕ್ಕಾಗತ್ತೆ? ನೀರು ಕುಡ್ಕೊಂಡು ಸುಮ್ಮನೆ ಕುತ್ಕೊಳ್ಳೋಕತ್ರ ಇಲ್ಲಿ ಹೆಗ್ಣ ಬರ್ತಾಯಿದ್ದೆ. ಎಲ್ಲಿ ನಿಂತು ಇಲ್ಲೇ ಹುಚ್ಚು ಹೋಗ್ತಾರೆ. ಅದು ಗಮ್ಮತ್ತು ವಾಸನೆ ಬರ್ತಾಯಿತ್ತು. ಇಷ್ಟೆಲ್ಲ ಮಾಡ್ರೆ ಅದನ್ನ ನೀಟಾಗಿ ಮಾಡಿಸ್ಬೇಕಲ್ಲ. JCB ಎಲ್ಲ ಓಡಿಸಿದ್ರಲ್ಲ ಪಾಪ. ಅಲ್ಲ ಓಡಿಸಿದ್ರಲ್ಲ ಅದನ್ನ ಕ್ಲೀನಾಗಿ ನೆಟ್ಟಾಗಿ ನೀಟಾಗಿ ಒಂದು ಟ್ಯಾಕ್ಟರ್ ಗಾಡಿ ತಂದು ನೀಟಾಗಿ ಎಲ್ಲ ಇಲ್ಲಿ ಕುತ್ಕೊಳ್ಳೋಕೆ ಏನೋ ಮಾಡ್ಕೊಳ್ಳೋದು ವ್ಯವಸ್ಥೆ ಮಾಡ್ಕೊಡ್ರಪ್ಪ. ಅದನ್ನಾರು ಮಾಡ್ಬೇಕಲ್ಲ ಅವರು. ಇವ್ರೇನು ಅಲ್ಲಿ ಆರಾಮ್ಸಿರಿ ನಾ ಅಲ್ಲಿ ಹೊಡ್ಸೀನಿ, ಇಲ್ಲಿ ಹೊಡ್ಸೀನಿ, ಅಲ್ಲಿ ಕ್ಲೀನ್ ಮಾಡ್ಸೀನಿ, ಫುಟ್ಪಾತ್ ಕ್ಲಿಯರ್ ಆಯಿತು, ಯಾರೊಂದು ಅಡಿಗೆ ಬಿಟ್ಟಿಲ್ಲ, ಜಾಗ ಬಿಟ್ಟಿಲ್ಲ ಅಂತ ಮಾತಾಡ್ರಿ. ಏನೈತೆ? ಕಾಲ ಮೇಲೆ ಕಾಲು ಹಾಕೊಂಡು ನಾನು ಮಾಡಿ ನೀನು ಮಾಡಿ ಏನು ಮಾಡ್ತಾ ಇದ್ರು? ಬದ್ನಿಕಾಯ ಕುಂಬಳಕಾಯಿ ತಿನ್ನಾಕ ಅಶೋಕ ಹೋಟ್ಲಲ್ಲಿ ಯಾವ ಹೋಟ್ಲ್ ಅದು? ದೊಡ್ಡ ಹೋಟ್ಲಲ್ಲಿ ಆರಾಮ್ ಕಾಲ ಮೇಲೆ ಕಾಲು ಹಾಕೊಂಡು ತಿಂತಾರೆ. ಮತ್ತು ಮೀಟಿಂಗ್ ಮೇಲೆ ಮೀಟಿಂಗ್. ಮತ್ತು ಇವ್ರು ಬಂದು ನನಗೆ ಆ ಸೀಟ್ ಈ ಸೀಟ್ ಇದು ಬಿಟ್ಟು ಅದ್ರ ಮೇಲೆ ಬೇರೆ ಏನು ಕೆಲಸ ಇಲ್ಲ ಇವ್ರಿಗೆ. ಇವ್ರು ಎಲ್ಲಿ ಸಪೋರ್ಟ್ ನಾಳೆ 5 ದಿವಸ ಏನಾದ್ರೂ ಗೂಟ ಇರ್ತಾರೆ. ಬದ್ನಿಕಾಯಿ JDS ಬದ್ನಿಕಾಯಿ ಆದವ್ರು ಅಂತ ಇದನ್ನ ಕಾಯ್ತಿದ್ರು. ಇವ್ರು ಈ ದಿನ ಬೆಳಕರ್ ಇದನ್ನ ಮಾಡಿನಂತಂದ್ರೆ ಆರಾಮ್ಸಿ ತಮ್ಮ ಮನ್ಯಾಗ ಹೆಣ್ಣು ಮಕ್ಕಳು AC ರೂಮ್ನಾಗ ಆರಾಮ್ಸಿರಿ 5 ಸ್ಟಾರ್ ಸೈರನ್ ಹಾಕೊಂಡು ಗಾಡಿ ತೊಗೊಂಡು ಹೋಗ್ತಾರೆ. ನಾವು ನಡ್ಕೊಂತ ಹೋದ್ರೆ ಪರವಾಗಿಲ್ಲ. ಕೋಟಿಗೆ ಮಾತ್ರ ಬರ್ತಾರೆ. ಒತ್ತರಲಿ ತೋಡ್ರಲೇ ಒಂದು 500 ಒತ್ತರಲಿ ಅಂತ ಹೇಳ್ತಾರೆ. ಅದು ಮಾತ್ರ ನಾವು ಮುಟ್ಟಾಳ ಮಕ್ಕಳು, ನಾವು ಮುಟ್ಟಳೆ ಮಕ್ಕಳು. ನಾ ಎದ್ದು ತಟ್ಕೊಂಡೈತೆ ನಾವು ಮುಟ್ಟಾಳ್ರು. ಇವ್ರಿಗೆ ಓಟ್ ಹಾಕಕ್ಕಂತ ಕಾರ್ದಷ್ಟು ಯಾವ್ದು ಬಂದು ಇವು ಒಂದು ವಾಡಿ ಇಷ್ಟಿತ್ತು ಹಂಚಿಕಾರ ಮುನ್ನ ಮಸ್ತ್ ಆ ಬೆಳಗ್ಗೆ ನಮ್ಮನೆ ಈ ಥರ. ಇವ್ರು ಆರಾಮ್ಸಿರಿ AC ಕಾರಲ್ಲಿ ಸೈರನ್ ಹಾಕ್ಕೊಂಡು 0 ಟ್ರಾಫಿಕಲ್ಲಿ ಆರಾಮ್ಸಿರಿ ಅಡ್ಡಾಡ್ತಾರೆ. ನಾವು ಸಾಯ್ತೇವೆ ಅಂತಂದ್ರು ಆಂಬುಲೆನ್ಸ್ ದಾರಿ ಬಿಡೋಕೆ ಗತಿ ಇರೋದಿಲ್ಲ. ಸಾಯ್ತೇವಂತ ಸೈರನ್ ಹಾಕ್ಕೊಂಡು ಆಂಬುಲೆನ್ಸ್ ಇದ್ರು ಸೈರಿಲ್ಲ. ಇವ್ರಿಗೆ MP ಸಾರಿ ಸಚಿವ ಬಂದು ಸಚಿವ ಬಂದು ಅಂತ ಹೇಳ್ಕಾರ. ಇವ್ರಿಗೆ 0 ಟ್ರಾಫಿಕ್ ಬೇಕು. ಇವ್ರು ಆರಾಮ್ಸಿರಿ ಮೊಬೈಲ್ದಾಗ ಯಾವ ಸ್ಟಾರ್ ಹೋಟೆಲ್ದಾಗದಿ, ಈ ಸ್ಟಾರ್ ಹೋಟೆಲ್ದಾಗದಿ ಬರ್ತಾರೆ. ಅಲ್ಲೇ ಕೂತ್ಕೋ ಮಾತಾಡೋಣ, ಮೀಟಿಂಗ್ ಮಾಡೋಣ. ಎಲ್ಲಿ ಓಡಿಸೋದೈತಿ, ಏನು ಮಾಡೋದೈತಿ, ಯಾವ ಆಫೀಸರ್ ಎಲ್ಲಿ ಜೆಟ್ ಹಾಕೋದೈತಿ,